ಇಂಗ್ಲಿಷ್ ವ್ಯಾಕರಣದಲ್ಲಿ ಫ್ಯಾನ್ ಬಾಯ್ಸ್ ಎಂದರೇನು? ಇಂಗ್ಲಿಷ್ ವ್ಯಾಕರಣದಲ್ಲಿ ಫ್ಯಾನ್ ಬಾಯ್ಸ್ ಎಂದರೇನು? ಸಮಾನ ಮಹತ್ವದ ಎರಡು ಪದಗಳು, ವಾಕ್ಯಗಳು ಅಥವಾ ವಿಚಾರಗಳನ್ನು ಜೋಡಿಸುವ ಪದಗಳಿಗೆ ಫ್ಯಾನ್ ಬಾಯ್ಸ್ ಎಂದು ಕರೆಯುತ್ತಾರೆ. ಸಮಾನ ಮಹತ್ವದ ಎರಡು ಪದಗಳು, ವಾಕ್ಯಗಳು ಅಥವಾ ವಿಚಾರಗಳನ್ನು ಜೋಡಿಸುವ ಪದಗಳಿಗೆ ಫ್ಯಾನ್ ಬಾಯ್ಸ್ ಅಂತಾರೆ. ಯಾವುದೆಲ್ಲ ಪದಗಳು? ಎಫ್ ಅಂದರೆ ಫಾರ್, ಎ ಅಂದರೆ ಆ್ಯಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವೈ ಅಂದರೆ ಯೆಟ್, ಎಸ್ ಅಂದರೆ ಸೋ. ಇದನ್ನು ನಾವು ಮುಂದೆ ಉದಾಹರಣೆಗಳೊಂದಿಗೆ ಕಲಿಯೋಣ ಬನ್ನಿ. ಫಾರ್ ಅಂದರೆ ಯಾಕೆಂದರೆ ನಾನು ಮನೆಯಲ್ಲೇ ಉಳಿದೆ ಯಾಕೆಂದರೆ ಮಳೆ ಬರುತ್ತಿತ್ತು. ಐ ಸ್ಟೇಡ್ ಹೋಮ್ ಫಾರ್ ಇಟ್ ವಾಸ್ ರೈನಿಂಗ್. ಅವಳು ನಕ್ಕಳು ಯಾಕೆಂದರೆ ಅವಳು ತನ್ನ ಸ್ನೇಹಿತನನ್ನು ನೋಡಿದಳು. ಶಿ ಸ್ಮೈಲ್ಡ್ ಫಾರ್ ಶಿ ಸಾ ಹರ್ ಫ್ರೆಂಡ್. ಎರಡನೇದಾಗಿ ಆ್ಯಂಡ್ ಅಂದರೆ ಮತ್ತು. ರವಿಗೆ ಟೀ ಇಷ್ಟ ಮತ್ತು ಕಿರಣ್ಗೆ ಕಾಫಿ ಇಷ್ಟ. ರವಿ ಲೈಕ್ಸ್ ಟೀ ಆ್ಯಂಡ್ ಕಿರಣ್ ಲೈಕ್ಸ್ ಕಾಫಿ. ಸೂರ್ಯ ಹುಟ್ಟಿದನು ಮತ್ತು ಹಕ್ಕಿಗಳು ಹಾಡಿದವು. ದ ಸನ್ ರೋಸ್ ಆ್ಯಂಡ್ ದ ಬರ್ಡ್ ಸ್ಯಾಂಗ್. ಮುಂದಿದ್ದು ನಾರ್ ಅದು ಇಲ್ಲ ಇದು ಇಲ್ಲ. ನಾರ್ ಅವನು ಧೂಮಪಾನ ಮಾಡುವುದಿಲ್ಲ ಮತ್ತು ಮದ್ಯಪಾನವೂ ಮಾಡುವುದಿಲ್ಲ. ಹಿ ಡಸ್ ನಾಟ್ ಸ್ಮೋಕ್ ನಾರ್ ಡಸ್ ಹಿ ಡ್ರಿಂಕ್. ಅವಳು ಕಾಲ್ ಮಾಡಲಿಲ್ಲ ಮತ್ತು ಮೆಸೇಜ್ ಕೂಡ ಮಾಡಲಿಲ್ಲ. ಶಿ ಡಿಡ್ ನಾಟ್ ಕಾಲ್ ನಾರ್ ಡಿಡ್ ಶಿ ಟೆಕ್ಸ್ಟ್. ಮುಂದಿದ್ದು ಬಟ್ ಅಂದರೆ ಆದರೆ. ನನಗೆ ಬರಲು ಇಷ್ಟ ಇತ್ತು ಆದರೆ ನಾನು ಬ್ಯುಸಿ ಇದ್ದೆ. ಐ ವಾಂಟೆಡ್ ಟು ಕಮ್ ಬಟ್ ಐ ವಾಸ್ ಬ್ಯುಸಿ. ಕಾರು ಹಳೆಯದು ಆದರೆ ಅದು ವೇಗವಾಗಿ ಓಡುತ್ತದೆ. ದ ಕಾರ್ ಈಸ್ ಓಲ್ಡ್ ಬಟ್ ಇಟ್ ರನ್ಸ್ ಫಾಸ್ಟ್. ಮುಂದಿದ್ದು ಆರ್ ಅಂದರೆ ಅಥವಾ. ನಾವು ಸಿನಿಮಾ ನೋಡಬಹುದು ಅಥವಾ ನಾವು ನಡಿಗೆಗೆ ಹೋಗಬಹುದು. ವಿ ಕ್ಯಾನ್ ವಾಚ್ ಅ ಮೂವಿ ಆರ್ ವಿ ಕ್ಯಾನ್ ಗೋ ಫಾರ್ ಅ ವಾಕ್. ನೀನು ಈಗ ಓದಬಹುದು ಅಥವಾ ನೀನು ಆಮೇಲೆ ಆಡಬಹುದು. ಯು ಕ್ಯಾನ್ ಸ್ಟಡಿ ನೌ ಆರ್ ಯು ಕ್ಯಾನ್ ಪ್ಲೇ ಲೇಟರ್. ಎಟ್ ಅಂದರೆ ಆದರೂ. ತುಂಬ ಚಳಿ ಇತ್ತು ಆದರೂ ಅವರು ಈಜಲು ಹೋದರು. ಇಟ್ ವಾಸ್ ವೆರಿ ಕೋಲ್ಡ್ ಯೆಟ್ ದೇ ವೆಂಟ್ ಸ್ವಿಮ್ಮಿಂಗ್. ಅವನು ಚೆನ್ನಾಗಿ ಓದಿದನು ಆದರೂ ಪರೀಕ್ಷೆಯಲ್ಲಿ ಫೇಲ್ ಆದನು. ಹೀ ಸ್ಟಡಿಡ್ ಹಾರ್ಡ್ ಯೆಟ್ ಹಿ ಫೇಲ್ಡ್ ದ ಟೆಸ್ಟ್. ಮುಂದಿದ್ದು ಸೋ ಅಂದರೆ ಆದ್ದರಿಂದ. ನನಗೆ ಸುಸ್ತಾಗಿತ್ತು ಆದ್ದರಿಂದ ನಾನು ಮಲಗಿದೆ. ಐ ವಾಸ್ ಟಯರ್ಡ್ ಸೊ ಐ ವೆಂಟ್ ಟು ಸ್ಲೀಪ್. ಅಂಗಡಿ ಬಂದ್ ಆಗಿತ್ತು ಆದ್ದರಿಂದ ನಾವು ವಾಪಸ್ ಬಂದೆವು. ದ ಶಾಪ್ ವಾಸ್ ಕ್ಲೋಸ್ಡ್ ಸೊ ವಿ ಕೇಮ್ ಬ್ಯಾಕ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟ ಆದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತಾಡುವಾಗ ಆಗುವ ಭಯ ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು. ನೀವು ರಚಿಸುವ ವಾಕ್ಯ ತಪ್ಪೋ ಸರಿಯೋ ಅಂತ ನಿಮಗೆ ಗೊತ್ತಾಗಬೇಕು. ಹೀಗಿದ್ದಲ್ಲಿ ಏನು ಮಾಡಬೇಕು? ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿಯೇ 3 ತಿಂಗಳ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ತಯಾರಿಸಿದ್ದೇನೆ. ಆ ಕೋರ್ಸಿನ ಹೆಸರು ನನ್ನ ಜೊತೆ ಕಲಿಯಿರಿ ಎಂದು